ಗಡಿಯಲ್ಲಿನ ನಮ್ಮ ಸೈನಿಕರು ನಿರಂತರವಾಗಿ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿ ಯಶಸ್ವಿಯಾಗ್ತಾ ಇದ್ದಾರೆ ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಭಾರತದ ದಾಳಿ ಹಿನ್ನೆಲೆ ಪ್ರತ್ಯುತ್ತರವಾಗಿ ಪಾಕಿಸ್ತಾನವು ದಾಳಿ ನಡೆಸುವುದಕ್ಕೆ ಮುಂದಾಗಿದ್ದು, ಆದರೆ ಗಡಿಯಲ್ಲಿ ನಮ್ಮ ಸೈನಿಕರು ಪಾಕಿಸ್ತಾನದ ದಾಳಿಯನ್ನು ಸಮರ್ಥವಾಗಿ ಎದುರಿಸಿ ಅದರ ಏರ್ಜೆಟ್ ಡ್ರೋನ್ನ ಮಿಸೈಲ್ಗಳನ್ನು ಸಂಪೂರ್ಣವಾಗಿ ಒಡೆದುರುಳಿಸಿ ಭಾರತವನ್ನ ಪ್ರವೇಶಿಸದಂತೆ ಯಶಸ್ವಿಯಾಗಿ ತಡೆದಿದ್ದಾರೆ. ಇದರಿಂದ ನಾವು ಮುಂದಿನ ದಿನಗಳಲ್ಲಿ ಯುದ್ಧಕ್ಕೆ ಸಂಪೂರ್ಣವಾಗಿ ಸನ್ನದ್ಧರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಇಡೀ ದೇಶದಾದ್ಯಂತ ಯೋಧರ ಹೆಸರಿನಲ್ಲಿ ಹೋಮ ಹವನ ಪೂಜೆಗಳು ನೆರವೇರ್ತಾ ಇದ್ದು, ಭಾರತದ ನಾಗರಿಕರು ಈ ಮೂಲಕ ಯೋಧರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಭಾರತವು ಸಂಪೂರ್ಣವಾಗಿ ಎಲ್ಲರನ್ನ ಎದುರಿಸುವ ಶಕ್ತಿ ಹೊಂದಿದೆ ಅಂತ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಆಂಜನೇಯ ಸ್ವಾಮಿ ಇಲ್ಲಿಂದಾನೇ ನಮ್ಮ ಮೈಸೂರಿನಲ್ಲಿ ಎಲ್ಲಾನು ಕೂಡ ಪ್ರಾರಂಭ ಆಗೋದು ಮತ್ತು ನಮ್ಮ ಎಲ್ಲ ಕೆಲಸ ಇಲ್ಲಿಂದಾನ ಪ್ರಾರಂಭ ಆಗಿ ಯಶಸ್ವಿ ಆಗೋದು. ಈ ನಿಟ್ಟಿನಲ್ಲೂ ಸಹ ಆ ಕೋಟೆ ಆಂಜನೇಯ ಸ್ವಾಮಿ, ನಮ್ಮ ಕೋಟೆ ಶ್ರೀ ವಿನಾಯಕ ಸ್ವಾಮಿನೂ ಕೂಡ ನಮ್ಮ ಭಾರತದ ಸಶಸ್ತ್ರ ಸೇನಾಪಡೆಗೆ ಆಶೀರ್ವಾದಿಸಲಿ ಮತ್ತು ಭಾರತೀಯರ ಒಂದು ರಕ್ಷಣೆಗಾಗಿ ಅವರು ಎಲ್ಲ ಅವರ ಯತ್ನಗಳಲ್ಲಿ ಅವರು ಯಶಸ್ವಿ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ನಿರೀಕ್ಷೆಯಂತೆ ಪಾಕಿಸ್ತಾನನೂ ಸಹ ಪ್ರತಿಕ್ರಿಯೆ ಒಂದು ಪ್ರಯತ್ನ ಮಾಡಿದ್ದಾರೆ. ಆ ಯತ್ನದಲ್ಲಿ ಅವರು ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಬಹಳ ಸ್ಪಷ್ಟವಾಗಿ ನಮ್ಮ ಭಾರತ ಸೇನಾಪಡೆಯನ್ನು ಸಹ ಅವರು ಪ್ರೆಸ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಭಾರತ ಯಾವತ್ತೂ ಸಹ ಸಿದ್ಧ ಆಗಿದೆ ಅಂತ ಭಾರತ ಸರ್ಕಾರನೂ ಸಹ ಹೇಳಿದೆ. ಮತ್ತು ಇದು ಯೋಧರು ಸಹ ಅವ್ರ ಕಡೆಯಿಂದ ಎಲ್ಲ ಪತ್ರಿಕಾಗೋಷ್ಠಿಯಲ್ಲೂ ಅವರು ಕೂಡ ಪದೇ ನಮಗೂ ಕೂಡ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಎಲ್ಲದರಲ್ಲೂ ಯಾವ ಒಂದು ಪರಿಸ್ಥಿತಿ ಉಂಟಾದರೂ ಸಹ ನಾವು ಸಿದ್ಧವಾಗಿ